ನಮಸ್ಕಾರ ಎಲ್ಲರಿಗೂ ಸವಿ ಪಾಕಶಾಲೆಗೆ ಸ್ವಾಗತ. ನಾನು ಶೋಭಾ. ಇವತ್ತು ನಾವು ತುಂಬ ರುಚಿಯಾದ ಸುಲಭವಾಗಿ ಮಾಡಬಹುದಾದ ನಿಂಬೆಹಣ್ಣಿನ ಮಸಾಲೆ ಚಿತ್ರಾನ್ನ ಮಾಡೋಣ. ಸಾಮಾನ್ಯವಾಗಿ ಚಿತ್ರಾನ್ನಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ ಹಸಿ ತೆಂಗಿನಕಾಯಿ, ಹಸಿ ಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಮಸಾಲೆ ತಯಾರಿಸಿ ಮಾಡುವ ಈ ಚಿತ್ರಾನ್ನ ತುಂಬ ರುಚಿಯಾಗಿರುತ್ತದೆ. ತುಂಬ ಸರಳವಾದ ಸಾಮಗ್ರಿಗಳಿಂದ ಮನೆಯಲ್ಲೇ ಸುಲಭವಾಗಿ ಮಾಡಬಹುದಾದ ಈ ರೆಸಿಪಿಯನ್ನು ಹೇಗೆ ಮಾಡುವುದು ಅಂತ ಕೊನೆಯವರೆಗೂ ನೋಡಿ. ಬನ್ನಿ ತಡ ಮಾಡದೆ ನಮ್ಮ ರುಚಿಕರವಾದ ನಿಂಬೆಹಣ್ಣಿನ ಮಸಾಲೆ ಚಿತ್ರಾನ್ನವನ್ನು ಮಾಡೋಣ. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ತುಂಬ ರುಚಿಯಾದ ಸಿಂಪಲ್ ಆಗಿ ಮಾಡಬಹುದಾದ ನಿಂಬೆಹಣ್ಣಿನ ಮಸಾಲ ಚಿತ್ರಾನ್ನ ಮಾಡೋಣ. ಮೊದಲಿಗೆ ಚಿತ್ರಾನ್ನಕ್ಕೆ ಬೇಕಾಗುವ ಕೆಲವು ಸಾಮಗ್ರಿಗಳನ್ನು ನೋಡೋಣ. ಇಲ್ಲಿ ನಾನು 2 ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 5 ರಿಂದ 6 ಹಸಿಮೆಣಸಿನಕಾಯಿಗಳನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ 2 ಸ್ಪೂನ್ ತಾಜಾ ಹಸಿ ತೆಂಗಿನಕಾಯಿ, ಅರ್ಧ ಇಂಚಷ್ಟು ಹಸಿ ಶುಂಠಿ ಹಾಗೂ 2 ನಿಂಬೆಹಣ್ಣುಗಳನ್ನು ಕತ್ತರಿಸಿ ಇಟ್ಕೊಂಡಿದ್ದೇನೆ. ಇದರ ಜೊತೆಗೆ 4 ಒಣಮೆಣಸಿನಕಾಯಿ ಮತ್ತು ಸ್ವಲ್ಪ ತಾಜಾ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ. ಈ ಎಲ್ಲ ಸಾಮಗ್ರಿಗಳಿಂದ ಮಾಡುವ ಮಸಾಲೆ ನಮ್ಮ ಚಿತ್ರಾನ್ನಕ್ಕೆ ಚೆನ್ನಾದ ರುಚಿ ಮತ್ತು ಒಳ್ಳೆಯ ಪರಿಮಳವನ್ನು ಕೊಡುತ್ತದೆ. ಇವಾಗ ಒಂದು ಜಾರಿಗೆ 2 ಸ್ಪೂನ್ ಹಸಿ ತೆಂಗಿನಕಾಯಿ, 5 ರಿಂದ 6 ಹಸಿಮೆಣಸಿನಕಾಯಿ, ಅರ್ಧ ಇಂಚಷ್ಟು ಹಸಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಜಾರಿಗೆ ಹಾಕಿಕೊಂಡು ನೀರು ಹಾಕದೆ ನುಣ್ಣಗೆ ಪೇಸ್ಟ್ ರೀತಿ ಮಾಡಿಕೊಳ್ಳೋಣ. ಈ ಮಸಾಲೆ ಪೇಸ್ಟ್ ನಮ್ಮ ನಿಂಬೆಹಣ್ಣಿನ ಚಿತ್ರಾನ್ನಕ್ಕೆ ಒಳ್ಳೆಯ ಸೊಗಸಾದ ರುಚಿಯನ್ನು ಕೊಡುತ್ತದೆ. ಈಗ ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಬಿಸಿ ಮಾಡಿಕೊಳ್ಳಿ. ಬಾಣಲೆ ಬಿಸಿಯಾದ ನಂತರ ಸುಮಾರು 100 ಗ್ರಾಂ ಎಣ್ಣೆಯನ್ನು ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ 4 ಸ್ಪೂನ್ ಶೇಂಗಾ, 1 ಸ್ಪೂನ್ ಉದ್ದಿನಬೇಳೆ ಮತ್ತು 1 ಸ್ಪೂನ್ ಕಡಲೆಬೇಳೆಯನ್ನು ಹಾಕಿಕೊಂಡು ಗೋಲ್ಡನ್ ಬ್ರೌನ್ ಬಣ್ಣ ಬರುವವರೆಗೂ ಫ್ರೈ ಮಾಡಿಕೊಳ್ಳಬೇಕು. ಶೇಂಗಾ ಮತ್ತು ಬೇಳೆಗಳು ಚೆನ್ನಾಗಿ ಹುರಿದು ಬಂದಾಗ ಒಗ್ಗರಣೆ ಸಿದ್ಧವಾಗಿದೆ ಎಂದರ್ಥ. ಈಗ ಶೇಂಗಾ ಮತ್ತು ಬೇಳೆಗಳು ಚೆನ್ನಾಗಿ ಹುರಿದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಒಣಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳೋಣ. ನಂತರ ಇದಕ್ಕೆ ಹಸಿ ಬಟಾಣಿಯನ್ನು ಸೇರಿಸಿ ಜೊತೆಗೆ ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆಯನ್ನು ಹಾಕಿ ಎಲ್ಲವೂ ಫ್ರೈ ಆಗುವಂತೆ ಕಲಿಸಿಕೊಳ್ಳೋಣ. ಸಾಸಿವೆ ಸಿಡಿದು ಜೀರಿಗೆ ಒಳ್ಳೆಯ ಪರಿಮಳ ಬರುವವರೆಗೂ ಫ್ರೈ ಮಾಡಿಕೊಳ್ಳಿ. ಈಗ ಒಗ್ಗರಣೆ ಹುರಿದ ನಂತರ ಉದ್ದವಾಗಿ ಕಟ್ ಮಾಡಿರುವ ಈರುಳ್ಳಿಯನ್ನು ಇದಕ್ಕೆ ಸೇರಿಸೋಣ. ಈರುಳ್ಳಿ ಬೇಗ ಬೇಯಲು ಸ್ವಲ್ಪ ಉಪ್ಪನ್ನು ಸೇರಿಸಿ ಈರುಳ್ಳಿ ಸ್ವಲ್ಪ ಮೃದುವಾಗಿ ಚೆನ್ನಾಗಿ ಬೇಯುವವರೆಗೆ ಕಲಿಸುತ್ತಾ ಹುರಿದುಕೊಳ್ಳೋಣ. ಈಗ ಈರುಳ್ಳಿ ಚೆನ್ನಾಗಿ ಮೃದುವಾದ ನಂತರ ಅರ್ಧ ಸ್ಪೂನ್ ಅರಿಶಿನ ಪುಡಿಯನ್ನು ಸೇರಿಸೋಣ. ಇದರ ಜೊತೆಗೆ ನಾವು ಈಗಾಗಲೇ ರುಬ್ಬಿಕೊಂಡ ಹಸಿಮೆಣಸಿನಕಾಯಿ, ಹಸಿ ತೆಂಗಿನಕಾಯಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪಿನ ಮಸಾಲೆಯನ್ನು ಹಾಕೋಣ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಣಲೆಗೆ ಮುಚ್ಚಳವನ್ನು ಮುಚ್ಚಿ ಸುಮಾರು 5 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳೋಣ. ಈಗ 5 ನಿಮಿಷಗಳ ನಂತರ ಮುಚ್ಚಳವನ್ನು ತೆಗೆದು ನೋಡೋಣ. ಮಸಾಲೆ ಚೆನ್ನಾಗಿ ಬೆಂದಿದ್ದು ಒಳ್ಳೆಯ ಪರಿಮಳ ಬರುತ್ತಿದೆ. ಈಗ ಇದಕ್ಕೆ 2 ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಎಲ್ಲವೂ ಚೆನ್ನಾಗಿ ಬೆರೆತ ನಂತರ ಮತ್ತೆ ಮುಚ್ಚಳವನ್ನು ಮುಚ್ಚಿ 1 ನಿಮಿಷದವರೆಗೆ ಬೇಯಿಸಿಕೊಳ್ಳೋಣ. 1 ನಿಮಿಷದ ನಂತರ ಸ್ಟವ್ ಆಫ್ ಮಾಡಿಕೊಂಡರೆ ಈಗ ನಮ್ಮ ನಿಂಬೆಹಣ್ಣಿನ ಮಸಾಲೆ ಚಿತ್ರಾನ್ನಕ್ಕೆ ಬೇಕಾದ ಮಸಾಲೆ ಚೆನ್ನಾಗಿ ಸಿದ್ಧವಾಗಿದೆ. ಇನ್ನೊಂದು ಕಡೆ ಒಂದು ದೊಡ್ಡ ಪ್ಲೇಟ್ನಲ್ಲಿ ಮೊದಲೇ ಬೇಯಿಸಿಕೊಂಡಿರುವ ಅನ್ನವನ್ನು ತಣ್ಣಗಾಗಲು ಬಿಟ್ಟಿದ್ದೆ. ಈಗ ತಣ್ಣಗಾಗಲು ಬಿಟ್ಟಿರುವ ಅನ್ನಕ್ಕೆ 2 ಸ್ಪೂನ್ ಹುರಿಗಡಲೆ ಹಿಟ್ಟನ್ನು ಸೇರಿಸಿ ಜೊತೆಗೆ ಮೊದಲೇ ತಯಾರಿಸಿಕೊಂಡಿರುವ ಮಸಾಲೆ ಗೊಜ್ಜನ್ನು ಇದಕ್ಕೆ ಸೇರಿಸೋಣ. ಅನ್ನದ ಜೊತೆ ಮಸಾಲೆ ಚೆನ್ನಾಗಿ ಬೆರೆಯುವಂತೆ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಮಸಾಲೆ ಪ್ರತಿಯೊಂದು ಅನ್ನದ ಕಾಳಿಗೂ ಚೆನ್ನಾಗಿ ಕೋಟಿಂಗ್ ಆಗುವಂತೆ ಮಿಕ್ಸ್ ಮಾಡಿದರೆ ನಮ್ಮ ನಿಂಬೆಹಣ್ಣಿನ ಮಸಾಲ ಚಿತ್ರಾನ್ನ ರುಚಿಯಾಗಿ ಸಿದ್ಧವಾಗುತ್ತದೆ. ಇವಾಗ ನಮ್ಮ ರುಚಿಕರವಾದ ನಿಂಬೆಹಣ್ಣಿನ ಮಸಾಲೆ ಚಿತ್ರಾನ್ನ ಸಿದ್ಧವಾಗಿದೆ. ನಿಂಬೆಹಣ್ಣಿನ ಹುಳಿ, ಮಸಾಲೆಯ ಖಾರ, ಶೇಂಗಾ ಮತ್ತು ಬೇಳೆಯ ಕ್ರಂಚ್ ಸೇರಿ ತುಂಬ ರುಚಿಯಾಗಿ ಬಂದಿದೆ. ನೀವು ಕೂಡ ಇದೇ ರೀತಿಯಲ್ಲಿ ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ರೆಸಿಪಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವರ ಜೊತೆಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮತ್ತೊಂದು ಹೊಸ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್.